ಅಜ್ಜಿ ಕತೆ ಹೇಳಜ್ಜಿ. ಹಾಯ್, ನಾನು ಮಮತಾ. ಮನುಷ್ಯನಿಗೆ ಜೀವನದಲ್ಲಿ ಹಣ ಮುಖ್ಯ. ಹಾಗಂತ ಅದನ್ನ ಸರಿಯಾದ ದಾರಿಲಿ ಗಳಿಸ್ಬೇಕು. ಅಡ್ಡ ದಾರಿ ಹಿಡಿದ್ರೆ ತಕ್ಕ ಶಾಸ್ತಿ ತಪ್ಪೋದಿಲ್ಲ. ಆದ್ರೆ ಇಲ್ಲಿಬ್ರು ಅಕ್ಕ ತಂಗಿಯರು ಅದೇ ರೀತಿ ಮಾಡೋದಕ್ಕೆ ಹೋಗಿ ಮಾನ ಮರ್ಯಾದೆ ಕಳ್ಕೊಂಡ್ರಂತೆ. ಯಾಕೆ ಹಂಗಾಯ್ತು ಅಂತ ಅಜ್ಜಿ ಹೇಳ್ತಾಳೆ, ಬನ್ನಿ ಕೇಳೋಣ. ಮಕ್ಕಳ, ಒಂದೂರಲ್ಲಿ ಒಬ್ಬ ರಾಜನಿದ್ದ. ಅವನಿಗೆ ಅನುರಾಧ ಎಂಬ ಸುಂದರಿಯಾದ ಹೆಂಡತಿ ಇದ್ಲು. ಅವರಿಬ್ಬರಿಗೆ 1 ವರ್ಷದ ಪುಟ್ಟ ಮಗು ಒಂದಿತ್ತು. ಅವರು ಒಂದು ಬೆಕ್ಕನ್ನ ತುಂಬಾ ಪ್ರೀತಿಯಿಂದ ಸಾಕಿದ್ರು. ಒಂದು ಸಲ ರಾಜನಿಗೆ ಹೊಟ್ಟೆಯಲ್ಲಿ ವಿಚಿತ್ರವಾದ ಕಾಯಿಲೆ ಶುರುವಾಗಿ ಹೋಯ್ತು. ಅದಕ್ಕೆ ಔಷಧ ಬೇಕಾದ್ರೆ ಸಮುದ್ರದಾಚೆ ಇರುವ ಊರಿಗೆ ಹೋಗ್ಬೇಕು ಅಂತ ರಾಜ ವೈದ್ಯರು ಹೇಳಿದ್ರು. ಅಲ್ಲಿಂದ ಹಿಂತಿರುಗೋದು 3 ತಿಂಗಳಾದ್ರೂ ಆಗುತ್ತೆ ಅಂತ ರಾಜ ವೈದ್ಯರು ಹೇಳಿದ್ರು. ಆಗ ರಾಜ ತನ್ನ ಹೆಂಡತಿಯ ಹತ್ರ ಬಂದು, ನಾನು ವಾಪಸ್ ಬರೋವರೆಗೂ ಅರಮನೆ ಬಿಟ್ಟು ಹೋಗ್ಬೇಡ, ನಮಗೆ ಆಗ್ದಿರೋರು ತುಂಬಾ ಜನ ಇದ್ದಾರೆ, ಮಗುವನ್ನ ಜೋಪಾನವಾಗಿ ನೋಡ್ಕೋ ಅಂತ ಹೇಳಿ ಹೊರಟ. ರಾಜ ಸಮುದ್ರದಾಚೆಯ ಊರಿಗೆ ಹೋಗಲು ಒಂದು ಹಡಗನ್ನ ಏರಿ ಕುಂತ. ಅನುರಾಧಗೆ 2 ಅಕ್ಕಂದಿರಿದ್ರು. ಅರಮನೆಯಲ್ಲಿ ತಾನೊಬ್ಳೆ ಇರೋದಕ್ ಬೇಜಾರ ಅಂತ ಅನ್ಸಿ ಅವರಿಬ್ಬರನ್ನ ಕರ್ಸಿ ಅವಳ ಜೊತೆನೆ ಇರೋಕ್ ಹೇಳಿದ್ಲು. ಅದ್ರಂತೆ 2 ಅಕ್ಕಂದಿರು ಅರಮನೆಯಲ್ಲಿ ಇದ್ರು. ಆದ್ರೆ ಅವರಿಬ್ಬರಿಗೂ ತನ್ನ ತಂಗಿಯ ವೈಭವದ ಜೀವನ ನೋಡಿ ಹೊಟ್ಟೆ ಕಿಚ್ಚು ಉಂಟಾಯ್ತು. ದೊಡ್ಡ ಅರಮನೆ, ಎದುರಿಗೊಂದು ಚಂದದ ಹೂದೋಟ, ಅರಮನೆ ತುಂಬಾ ಆಳು ಕಾಳು, ರಾಣಿ ತೊಡುವಂತಹ ಆಭರಣ, ಹೀಗೆ ಎಲ್ಲವನ್ನೂ ನೋಡಿ ತಮಗೂ ಇದೆಲ್ಲ ಬೇಕು ಅಂತ ಅನ್ನಿಸ್ತು. ಹಿಂಗೆ ಒಂದು ಕೆಟ್ಟ ಯೋಚನೆ ಅವ್ರ ತಲೆಯಲ್ಲಿ ಬಂದಾಗ ಜೊತೆಯಾಗಿ ಕೂತು ಸಮಾಲೋಚನೆ ಮಾಡಿ ಅನುರಾಧಾಳನ್ನ ಸಾಯಿಸಿದ್ರೆ ರಾಜ ನಮ್ಮನ್ನೇ ಮದುವೆ ಆಗ್ತಾನೆ ಅಂತ ಭಾವಿಸಿ ಹೇಗಾದ್ರೂ ಮಾಡಿ ತನ್ನ ತಂಗಿಯನ್ನ ಸಾಯಿಸ್ಬೇಕು ಅಂತ ಉಪಾಯ ಮಾಡೋಕ್ ಶುರು ಮಾಡಿದ್ರು. ಆವತ್ತು ಒಬ್ಳು ಅಕ್ಕ ಹಲ್ಲಿಯನ್ನ ಹಿಡಿದು ಅದನ್ನ ಹಾಲಿನಲ್ಲಿ ಅದ್ದಿ ತಂಗಿ ಮಲಗೋ ಕೋಣೆಯಲ್ಲಿಟ್ಲು. ಆದ್ರೆ ಅನುರಾಧಾಳ ಅದೃಷ್ಟ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಅದೇ ಸಮಯಕ್ಕೆ ಅವರು ಬೆಕ್ಕು ಆ ಹಾಲನ್ನ ಚೆಲ್ ಹೋಗ್ಬಿಡ್ತು. ಹಾಗಾಗಿ ಆ ಹಾಲನ್ನ ಅನುರಾಧ ಕುಡಿಲೇ ಇಲ್ಲ, ಅವಳು ಬದುಕ್ಬಿಟ್ಲು. ಈ ಉಪಾಯ ಕೈ ಕೊಟ್ಟುಬಿಡ್ತು. ಇನ್ನೇನ್ ಮಾಡೋಣ ಅಂತ ಯೋಚಿಸಿದಾಗ ಅವರಿಗೊಂದು ಕೆಟ್ಟ ಆಲೋಚನೆ ಬಂತು. ಒಂದು ವಿಷಪೂರಿತ ಹಾವನ್ನ ಅವಳು ಮಲಗಿಕೊಳ್ಳೋ ಕೋಣೆಯಲ್ಲಿ ಬಿಡಲು ತೀರ್ಮಾನ ಮಾಡಿ ಹಾವಾಡಿಗನನ್ನ ಕರೆಸಿದ್ರು. ಅಂತೆಯೇ ಕೋಣೆಯೊಳಗೆ ರಾಣಿ ಮಲಗಿದಾಗ ಮಂಚದ ಬಳಿ ಹಾವನ್ನ ಬಿಟ್ರು. ಈ ಸಲ ಯಾರ್ ಕಾಪಾಡಿದ್ರು ಗೊತ್ತಾ? ಅದೇ ಬೆಕ್ಕು. ಬೆಳಗಾಗೋವರೆಗೂ ಹಾವಿಗೆ 1 ಇಂಚು ಮುಂದೆ ಬರೋಕ್ ಬಿಡ್ಲೇ ಇಲ್ಲ. ಬೆಳಗ್ಗೆ ಹಾವನ್ನ ಕಂಡ ರಾಣಿ ಸೇವಕರನ್ನ ಕರೆದ್ಲು. ಅವ್ರು ಬಂದು ಹಾವನ್ನ ಬಡ್ದು ಸಾಯಿಸ್ಬಿಟ್ರು. ಏನ್ ಮಾಡಿದ್ರು ನಮ್ ಯೋಚನೆಗಳೆಲ್ಲ ತಲೆ ಕೆಳಗಾಗ್ತಾ ಇದೆಯಲ್ಲ ಅಂತ ಅಕ್ಕ ತಂಗಿರು ತುಂಬಾ ತಲೆ ಕೆಡಿಸ್ಕೊಂಡ್ರು. ಮಾರನೇ ದಿನ ನಾವು ಸಮುದ್ರದ ಬಳಿ ವಿಹಾರಕ್ಕೆ ಹೋಗ್ತಾ ಇದ್ದೀವಿ, ನೀನು ಬಾ ಅಂತ ಕರೆದ್ರು. ಸರಿ ಅಂತ ತನ್ನ ಮಗುವನ್ನ ಕರ್ಕೊಂಡು ಹೋದ್ಲು ಅನುರಾಧ. ಎಲ್ರೂ ನೀರಲ್ಲಿ ಆಟ ಆಡ್ತಾ ಇರುವಾಗ ಅನುರಾಧ ಮತ್ತು ಅವಳ ಮಗುವನ್ನ ತಳ್ಬಿಟ್ರು ಈ ಅಕ್ಕಂದ್ರು. ಅವಳು ಹೇಗೋ ಮುಳುಗಿ ಸಾಯ್ತಾಳೆ ಅಂತ ಇವರು ಹೋಗ್ಬಿಟ್ರು. ಆದ್ರೆ ಮತ್ತೊಮ್ಮೆ ಅದೃಷ್ಟ ಅವಳ ಕೈ ಹಿಡಿತು. ಅಲ್ಲೇ ಹೋಗ್ತಾ ಇದ್ದ ಒಂದು ಮರದ ದಿಮ್ಮಿ ಸಿಕ್ತು. ಅದ್ರ ಮೇಲೆ ಮಗುನ ಇಟ್ಟು ಯಾವುದೋ ಊರನ್ನ ಸೇರ್ಕೊಂಡ್ಲು. ಹಾಗೆ 6 ತಿಂಗಳು ಕಳೀತು. ರಾಜ ಪ್ರವಾಸ ಮುಗಿಸಿ ಹಿಂತಿರುಗ್ತಿರುವಾಗ ದ್ವೀಪದ ಹತ್ರ ಬಂದ. ಆಗ ಅನುರಾಧ ಹಾಡುತ್ತಾ ಮಗುವನ್ನ ಮಲಗಿಸ್ತಿದ್ಲು. ಆ ಹಾಡು ರಾಜನ ಕಿವಿಗೆ ಬಿತ್ತು. ಅನುರಾಧಳ ಧ್ವನಿ ಆತನಿಗೆ ತಿಳಿತು. ಇಲ್ಲಿಗೆ ಹೇಗ್ ಬಂದ್ಲು ಅಂತ ಆಶ್ಚರ್ಯದಿಂದ ಧ್ವನಿ ಅರಸಿ ಹೊರಟ ರಾಜ.
ಈತ ಇವಳಿಗೇನೋ ಮಾಡೋಕ್ ಬಂದಿದ್ದಾನೆ ಅಂತ ಅಲ್ಲಿನ ಜನ ಈತನಿಗೆ ಹಲ್ಲೆ ಮಾಡೋಕ್ ಬಂದ್ರು. ಆದ್ರೆ ಅಷ್ಟ್ರಲ್ಲಿ ಅನುರಾಧ ಈತ ನನ್ನ ಗಂಡ ಅಂತ ಕೂಗಿದ್ಲು. ಆಗ ರಾಜ ಅನುರಾಧನ ಗಂಡನೆಂದು ತಿಳಿದು ಅಲ್ಲಿದ್ದ ಜನರಿಗೆ ಸಂತೋಷವಾಯ್ತು. ಹೆಂಡತಿ ನಡೆದ ಕಥೆಯನ್ನೆಲ್ಲ ಹೇಳಿದ್ಲು ರಾಜಂಗೆ. ರಾಜಂಗೆ ತುಂಬಾನೇ ಬೇಜಾರು, ಹಾಗೇನೆ ಕೋಪ ಕೂಡ ಬಂತು. ರಾಜ ತನ್ನ ಹೆಂಡತಿ ಮಕ್ಕಳನ್ನ ನೋಡ್ಕೊಂಡ ಜನರಿಗೆ ಧನ್ಯವಾದ ಹೇಳಿ ತನ್ನ ಸರ ಉಂಗುರಗಳನ್ನೆಲ್ಲ ಅವ್ರಿಗೆ ಕೊಟ್ಟ. ತಾನಿಲ್ದಾಗ ನಡೆದ ಘಟನೆಗಳನ್ನೆಲ್ಲ ಕೇಳಿ ರಾಜನಿಗೆ ಅನುರಾಧಳ ಅಕ್ಕಂದಿರ ಮೇಲೆ ಬಹಳ ಸಿಟ್ಟು ಬಂತು. ಅವನು ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂತ ಯೋಚಿಸ್ದ. ಹಡಗು ಊರ್ ಮುಟ್ಟುವ ಮುನ್ನ ಹೆಂಡತಿ ಮಕ್ಕಳಿಬ್ರನ್ನ ದೊಡ್ಡದೊಂದು ಪೆಟ್ಟಿಗೆಯಲ್ಲಿ ಕೂರಿಸ್ದ. ರಾಜ ಊರನ್ನ ತಲುಪ್ತ. ಈ ಇಬ್ರು ಅಕ್ಕಂದಿರು ರಾಜನನ್ನ ಸ್ವಾಗತ ಮಾಡೋಕ್ ಬಂದಿದ್ರು. ಇಬ್ರು ನಟನೆ ಮಾಡುತ್ತಾ, ಭಾವ, ಸಮುದ್ರದ ಬಳಿ ಆಟ ಆಡುವಾಗ ನಿಮ್ಮ ಹೆಂಡತಿ ಕಾಲು ಜಾರಿ ಸಮುದ್ರದಲ್ಲಿ ಬಿದ್ದು ಹೋದ್ಲು, ಜೊತೆಗೆ ಮಗು ಕೊಚ್ಚಿ ಹೋಯ್ತು. ನೀವೇನು ಬೇಸರ ಮಾಡ್ಕೋಬೇಡಿ, ನಾವಿಬ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀವಿ, ನಮ್ಮಿಬ್ರನ್ನ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ರಾಜ ತಕ್ಷಣ ಹಡಗಿನಿಂದ ತಾನು ತಂದ ವಜ್ರ ವೈಢೂರ್ಯ ತುಂಬಿರೋ ಪೆಟ್ಟಿಗೆಗಳನ್ನ ಇಳಿಸುವಂತೆ ಸೇವಕರಿಗೆ ಆಜ್ಞೆ ಮಾಡ್ದ. ಒಂದೊಂದು ಪೆಟ್ಟಿಗೆ ಕೆಳಗ್ ಬಂದಾಗ್ಲೂ ಅದು ಇನ್ನು ಮುಂದೆ ತಮ್ಮದೇ ಎನ್ನುವಂತೆ ಅಕ್ಕಂದಿರಿಬ್ರು ಆಸೆಗಣ್ಣಿನಿಂದ ನೋಡ್ತಾ ಇದ್ರು. ಎಲ್ಲಾ ಪೆಟ್ಟಿಗೆಗಳನ್ನ ಸೇವಕರು ಅರಮನೆಗೆ ಹೊತ್ತೊಯ್ದ್ರು. ಅದರಲ್ಲಿ ಒಂದು ದೊಡ್ಡದಾದ ಪೆಟ್ಟಿಗೆ ಇತ್ತು. ರಾಜನಿಂದ, ಅದರಲ್ಲಿ ನಿಮಗೆ ಅತ್ಯಮೂಲ್ಯವಾದ ಉಡುಗೊರೆಯೊಂದಿದೆ, ತೆಗೆದು ನೋಡಿ. ಅಕ್ಕಂದಿರು ಅದರಲ್ಲಿ ಚಿನ್ನಾಭರಣಗಳು ಮತ್ತು ಹವಳಗಳು ಇರಬಹುದು ಅಂತ ಯೋಚಿಸಿ ಪೆಟ್ಟಿಗೆಯ ಬಾಗಿಲನ್ನ ತೆಗೆದ್ರು. ಆಗ ಪೆಟ್ಟಿಗೆಯಿಂದ ಅನುರಾಧ ಹಾಗೂ ಮಗು ಹೊರ ಬಂದ್ರು. ಅಕ್ಕಂದಿರ ಮುಖ ಹರಳೆಣ್ಣೆ ಕುಡ್ದವ್ರ ತರ ಆಗೋಯ್ತು. ಆಗ ರಾಜ, ಗೋಮುಖ ವ್ಯಾಘ್ರಗಳ ಮನಸ್ಸಿನಲ್ಲಿ ವಿಷವನ್ನ ತುಂಬಿಕೊಂಡಿರೋರು ನೀವು, ನಿಮ್ಮ ಈ ತಪ್ಪಿಗೆ ಕ್ಷಮೆಯೇ ಇಲ್ಲ, ತಕ್ಷಣ ನಿಮ್ಮನ್ನ ಗಡೀಪಾರು ಮಾಡ್ತಾ ಇದ್ದೀನಿ ಅಂತ ಆದೇಶ ಮಾಡ್ಬಿಟ್ಟ. ತಕ್ಷಣ ಸೇವಕರು ಅವರಿಬ್ಬರನ್ನ ಊರಾಚೆ ಬಿಟ್ಟು ಬಂದ್ರು. ಆ ನಂತರ ರಾಜ ಹೆಂಡತಿ ಅನುರಾಧ ಹಾಗೂ ಮಗುವಿನೊಂದಿಗೆ ಸುಖವಾಗಿ ಬಾಳ್ದ. ಮಕ್ಕಳ, ಈ ಕಥೆಯಿಂದ ಏನ್ ನೀತಿ ತಿಳಿಯುತ್ತೆ ಗೊತ್ತಾ? ಪರರ ಸೊತ್ತು ಪಾಷಾಣಕ್ ಸಮಾನ ಅಂತ ಹೇಳ್ತಾರೆ. ಒಬ್ರು ಮನೆಯ ಅನ್ನ ಉಂಡು ಅವರ ಧನವನ್ನ ಕಂಡು ಅದನ್ನ ಲಪಟಾಯಿಸೋ ಬುದ್ಧಿ ಯಾವಾಗ್ಲೂ ಒಳ್ಳೇದಲ್ಲ. ಹಾಗೇನಾದ್ರೂ ಮಾಡಿದ್ರೆ ಅದಕ್ಕೆ ತಕ್ಕ ಶಾಸ್ತಿ ತಪ್ಪಿದ್ದಲ್ಲ. ರಾಜಾರಾಣಿ ಕತೆ ನೋಡಾಯ್ತು. ಈಗ ಹಣ್ಣುಗಳ ರಾಜ ಮಾವಿನ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆ ಇದನ್ನ ನೋಡಿದ್ಮೇಲೆ ಮಾವಿನ ಹಣ್ಣು ತಿನ್ಬೇಕು ಅನ್ಸಿದ್ರೆ ತಿಂತ ಈ ಮಾಹಿತಿ ಚಿತ್ರವನ್ನ ನೋಡಿ. ಹೇ ಹುಡುಗಿ, ನಮ್ ದೇಶದ ರಾಷ್ಟ್ರೀಯ ಹಣ್ಣು ಯಾವುದು ಅಂತ ಗೊತ್ತಾ? ನಿಂಗದ್ ಗೊತ್ತಿಲ್ವಾ? ಹಣ್ಣುಗಳ ರಾಜ ಮಾವು. ಹೌದಾ? ಎಕ್ಸಾಮ್ ಅಲ್ಲಿ ಕೇಳಿದ್ರು. ಭಾರತ ದೊಡ್ಡದಾಗಿದೆ ಅಲ್ವಾ, ಆದ್ರಿಂದ ರಾಷ್ಟ್ರೀಯ ಹಣ್ಣು ಕೂಡ ದೊಡ್ಡದಾಗಿರುತ್ತೆ ಅಂತ ಹಲಸಿನ ಹಣ್ಣು ಅಂತ ಬರ್ದ್ಬಿಟ್ಟೆ. ಛೇ ಪೆದ್ದಣ್ಣ, ಮೊದಲು ಮಾವಿನ ಹಣ್ಣಿನ ಬಗ್ಗೆ ಕೇಳು, ಹೇಳ್ತೀನಿ. ಮಾವು ಜಗತ್ತಲ್ಲೇ ಅತಿ ಹೆಚ್ಚು ಜನ ಇಷ್ಟಪಡೋ ಹಣ್ಣುಗಳಲ್ಲೊಂದು. ಹಾಗೆ ನಮ್ಮ ಭಾರತದಲ್ಲಿ ಸುಮಾರು 5,000 ವರ್ಷಗಳಿಂದ ಇದೆಯಂತೆ. ಮೊದಲು ಎಲ್ಲಿ ಸಿಕ್ತು ಇದು? ಇದು ಭಾರತದಲ್ಲಿ ಹುಟ್ಟಿದ ಹಣ್ಣು ಅಂತ ಹೇಳ್ತಾರೆ. ಹಾಗೆ ಏಷ್ಯಾದಿಂದ ಈಸ್ಟ್ ಆಫ್ರಿಕಾ ಮತ್ತು ಸೌತ್ ಅಮೆರಿಕಾ ಕಡೆ ಹೋಯ್ತು ಅಂತಾರೆ. ಹಾಗಾದ್ರೆ ಯಾವ ದೇಶದಲ್ಲಿ ಮಾವಿನ ಹಣ್ಣನ್ನ ಜಾಸ್ತಿ ಬೆಳೀತಾರೆ? ನಮ್ಮ ಭಾರತ ಎಲ್ಲಾ ದೇಶಕ್ಕಿಂತ ಅತಿ ಹೆಚ್ಚು ಮಾವಿನ ಹಣ್ಣನ್ನ ಉತ್ಪಾದನೆ ಮಾಡುತ್ತೆ. ಇಲ್ಲಿ ಬೆಳೆಯೋ ಹಣ್ಣುಗಳು ವಿಶ್ವದಾದ್ಯಂತ ರಫ್ತಾಗ್ತವೆ. ಭಾರತದ ಹಣ್ಣನ್ನ ಎಲ್ಲರೂ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ಅಬ್ಬಾ, ಹಾಗೆ ಭಾರತದಲ್ಲಿ ಯಾವೆಲ್ಲ ರಾಜ್ಯಗಳು ಜಾಸ್ತಿ ಮಾವಿನ ಹಣ್ಣನ್ನ ಬೆಳೀತಾರೆ? ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ನಮ್ ಕರ್ನಾಟಕ, ಬಿಹಾರ್, ಗುಜರಾತ್, ಒರಿಸ್ಸಾಗಳಲ್ಲಿ ಅತಿ ಹೆಚ್ಚು ಬೆಳೀತಾರೆ. ವಾವ್, ಗ್ರೇಟ್. ಹಾಗೆ ಮಾವಿನ ಹಣ್ಣನ್ನು ತಿನ್ನೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತಂತೆ, ಹೌದಾ? ಹೌದು. ಮಾವಿನ ಹಣ್ಣಲ್ಲಿ ಹೆಚ್ಚಿನ ಪ್ರಮಾಣದ ಕ್ಯಾಲೋರಿ ಜೊತೆ ಕಾರ್ಬೋಹೈಡ್ರೇಟ್ಸ್ ಇರ್ತವೆ. ಹಾಗೆ ಅನಿಮಿಯಾ ಅನ್ನೋ ಒಂದು ಕಾಯಿಲೆಗೂ ಇದು ತುಂಬಾನೇ ಪರಿಣಾಮಕಾರಿಯಂತೆ. ಅನಿಮಿಯಾ ಅಂದ್ರೇನು? ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಕಡಿಮೆಯಾಗೋದು. ಮಾವಿನ ಹಣ್ಣು ತಿನ್ನೋದ್ರಿಂದ ಈ ಅನಿಮಿಯಾ ನಿಯಂತ್ರಣಕ್ಕೆ ಬರುತ್ತಂತೆ. ಅಲ್ಲದೆ ಗರ್ಭಿಣಿಯರಿಗೂ ಇದು ತುಂಬಾನೇ ಒಳ್ಳೇದಂತೆ. ಹಾಗೆ ಸ್ತನ ಕ್ಯಾನ್ಸರ್ನ ಕೂಡ ನಿಯಂತ್ರಿಸೋ ಗುಣ ಮಾವಿನ ಹಣ್ಣಿಗಿದೆ ಅಂತ ಹೇಳ್ತಾರೆ. ಅಬ್ಬಾ, ಆದ್ರೆ ಮಾವಿನ ಹಣ್ಣು ಬಾಳೆಹಣ್ಣಿನ ತರ ಎಲ್ಲಾ ಕಾಲದಲ್ಲೂ ಸಿಗ್ಬೇಕಿತ್ತು ಅಲ್ವಾ?
ಆಗ ದಿನಾಲು ಮನೇಲಿ ಪಾಯಸ ಮಾಡ್ತಿದ್ರೇನೋ. ವಾವ್, ತುಂಬಾ ತರ ಸ್ವೀಟ್ ಮಾಡ್ತಾರೆ ಅಲ್ವಾ? ಹಾ, ಪೇಟೆಲ್ ಸಿಗೋ ಮ್ಯಾಂಗೋ ಐಸ್ ಕ್ರೀಮ್, ಕೇಕ್, ಪೇಸ್ಟ್ರಿ, ಚಾಕ್ಲೇಟ್, ಕ್ಯಾಂಡಿ, ಜ್ಯೂಸ್ ಅಂತೂ ಎಲ್ಲ ಇಷ್ಟಪಟ್ಟು ತಿಂತಾರೆ. ಹಾಗೆ ಅರಮನೆ ನಗರಿ ಮೈಸೂರಲ್ಲಿ ಮಾವಿನಕಾಯಿ ಚಿತ್ರಾನ್ನ ತುಂಬಾನೇ ಫೇಮಸ್. ಅಷ್ಟೇ ಅಲ್ಲ, ಮಲೆನಾಡಲ್ಲಿ ಮಾಡೋ ಜೀರಿಗೆ ಮಾವಿನ ಉಪ್ಪಿನಕಾಯಿ ರುಚಿ ಅಂತೂ ಹೇಳಿ ತೀರೋದಿಲ್ಲ. ನಿಂಗೆ ಗೊತ್ತಾ, ಅಲ್ಲಿ ಜನ ಉಪ್ಪಿನಕಾಯಿನ ಬಂಗಾರದಂಗ್ ನೋಡ್ಕೊಳ್ತಾರೆ. ತುಂಬಾ ವರ್ಷದವರೆಗೆ ಹಾಳಾಗದೆ ಇರೋ ತರ ಇಟ್ಕೊಳ್ತಾರೆ. ಅಬ್ಬಾರೆ, ರಿಯಲಿ ಗ್ರೇಟ್. ಹಾಗೆ ಎಷ್ಟು ಜಾತಿಯಲ್ಲಿ ಮಾವಿನ ಹಣ್ಣುಗಳು ಸಿಗುತ್ತವೆ? ಅಯ್ಯೋ, ಮಾವಿನ ಜಾತಿ ಒಂದಾ ಎರಡ? ಈಗಾಗಲೇ 30ಕ್ಕಿಂತ ಹೆಚ್ಚು ತಳಿಗಳು ಇದೆ. ಹಾಗೆ ಬೇರೆ ಬೇರೆ ತಳಿಗಳನ್ನ ಅಭಿವೃದ್ಧಿ ಮಾಡೋ ಕೆಲಸದಲ್ಲಿದ್ದಾರೆ ಸಂಶೋಧಕರು. ಆದ್ರೆ ಮಾರ್ಕೆಟ್ ಅಲ್ಲಿ ಬರೋ ಹಣ್ಣುಗಳನ್ನ ಬಳಸಬಾರದು ಅಂತಾರೆ, ಯಾಕೆ? ಯಾಕಂದ್ರೆ ಕೆಲ ವ್ಯಾಪಾರಿಗಳು ಶೀಘ್ರವಾಗಿ ಲಾಭ ಮಾಡೋ ಉದ್ದೇಶದಿಂದ ಕೆಲವೊಂದು ರಾಸಾಯನಿಕಗಳನ್ನ ಹಾಕಿ ಮಾವಿನಕಾಯನ್ನ ಹಣ್ಣು ಮಾಡ್ತಾರೆ. ಅದನ್ನ ಬಳಸಿದ್ರೆ ನಮ್ಮ ಆರೋಗ್ಯ ಹದಗೆಡೋದ್ರಲ್ಲಿ ಸಂದೇಹನೇ ಇಲ್ಲ. ಅದಕ್ಕಾಗಿ ಹಳ್ಳಿ ಕಡೆ ಮಾವಿನಕಾಯನ್ನ ಒಣ ಹುಲ್ಲೊಳಗೆ ಇಟ್ಟು ಹಣ್ಣು ಮಾಡ್ತಾರೆ. ಅದು ನ್ಯಾಚುರಲ್ ಟೇಸ್ಟ್ ಜೊತೆ ಆರೋಗ್ಯಕಾರಿ ಕೂಡ ಹೌದು. ಅಬ್ಬಾ, ಬೇಜಾನ್ ಇನ್ಫಾರ್ಮೇಶನ್ ಕೊಟ್ಟೆ, ಥ್ಯಾಂಕ್ ಯು ಕಣೆ. ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ಒಂದು ಮ್ಯಾಂಗೋ ಐಸ್ ಕ್ರೀಮ್ ಕೊಡ್ಸಲ್ವಾ ನಂಗೆ? ಅಷ್ಟೇನಾ? ಬಾ ಹೋಗೋಣ. ದುಡ್ಡನ್ನ ಕಷ್ಟಪಟ್ಟು ಗಳಿಸೋಣ, ಮಾವನ್ನ ಬಾಯ್ ಚಪ್ಪರಿಸ್ತಾ ತಿನ್ನೋಣ. ಈಗ ಟೈಮ್ ಆಯ್ತು, ನಾನು ಹೊರಡ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಬೊಂಬಾಟಾಗಿರೋ ಕತೆ ತರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.